ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಸಲಹೆಗೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಎದೆನೋವಿನ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ಅವುಗಳಲ್ಲಿ ಕೆಲವೊಂದು ಅಂಶಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾದರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಸರಣಿಯನ್ನು ಮುಂದುವರಿಸುತ್ತಾ ಕೊನೆಯ ಭಾಗವಾಗಿ ನಾವು ಎದೆನೋವು ಬಂದಾಗ ಏನು ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ತಾ ಇದ್ವಿ. ಎದೆನೋವು ಯಾಕೆ ಬರುತ್ತೆ ಮತ್ತು ಅವುಗಳಿಗೆ ಕಾರಣಗಳೇನು ಅನ್ನೋದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಅಂತಿಮವಾಗಿ ಎದೆನೋವು ಬಂದಾಗ ಏನು ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು, ಹಾಗೆ ಪ್ರಮುಖವಾಗಿ ಎದೆನೋವಿಗೆ ಹೃದಯಕ್ಕೂ ಎದೆನೋವಿಗೂ ಸಂಬಂಧ ಏನು, ಈ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈ ಮುಂದೆನೂ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆಗಳಿಲ್ಲದೆ ನೀವೇ ಸ್ವಯಂ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಮನವಿ. ಬನ್ನಿ, ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ. ಇನ್ನು ಜೀರ್ಣಾಧಾರಕ ಗ್ರಂಥಿಗಳು ಏನಿವೆ, ಇವುಗಳಲ್ಲೂ ಕೂಡ ಕೆಲವು ಬಾರಿ ನೋವುಗಳು ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಇವುಗಳು ಕೂಡ ಎದೆಗೆ ಹಾಗೆ ಬೆನ್ನಿಗೆ ಹರಡ್ತಕ್ಕಂತಹ ಸಾಧ್ಯತೆ ಇರ್ತದೆ. ಕೆಲವು ಬಾರಿ ಮುಂದಕ್ಕೆ ಬಾಗಿದಂತಹ ಸನ್ನಿವೇಶದಲ್ಲಿ ಆ ನೋವು ಕೊಂಚ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಹೆಚ್ಚಾಗಿ ಮಲಗಿರೋದರಿಂದ ಈ ಸವಾಲುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇನ್ನು ಸಣ್ಣ ಕರಳಿನ ಉಂಟಾಗ್ತಕ್ಕಂತಹ ಅಲ್ಲಿ ಹುಣ್ಣು ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಉಂಟಾದಂತಹ ಸನ್ನಿವೇಶಗಳಲ್ಲಿ ಈ ಸವಾಲನ್ನು ಎದುರಿಸೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿ ಕೂಡ ಬರ್ಬೋದು. ಹೊಟ್ಟೆ ನೋವು ಪ್ರಾರಂಭವಾಗಿ ನಂತರದಲ್ಲಿ ಎದೆನೋವು ಕೂಡ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಈ ರೀತಿಯ ಸವಾಲುಗಳು ಏನಾದರೂ ಉಂಟಾದರೆ ನೀವು ಹೆಚ್ಚಾಗಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ಗಳನ್ನು, ಮದ್ಯಪಾನಗಳನ್ನು ಸೇವನೆ ಮಾಡಿದ್ರೆ ಇದು ಗಂಭೀರವಾದ ಹೃದಯಾಘಾತದಂತಹ ಸವಾಲುಗಳಿಗೆ ನಿಮ್ಮನ್ನು ಕರೆದೊಯ್ಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಪ್ರಮುಖವಾಗಿ ನಿಮ್ಮ ಎದೆಯ ಗೋಡೆ ಅಂತಕ್ಕಂಥದ್ದೇನಿದೆ, ಇಲ್ಲಿ ಯಾವುದೇ ಗಾಯಗಳು ಉಂಟಾದರೆ ಇದಿಷ್ಟೇ ಅಲ್ಲದೆ ಕೆಲವು ಬಾರಿ ಸ್ನಾಯುಗಳೇನಿರ್ತವೆ ಇದು ಒಂದಕ್ಕೊಂದು ಎಣೆದುಕೊಂಡಿರ್ತವೆ. ಹಾಗೆ ಆ ಎಣೆದುಕೊಂಡಿರ್ತಕ್ಕಂತಹ ಒಂದು ಭಾಗಗಳು ಕೆಲವು ಬಾರಿ ಅಲುಗಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೇ ರೀತಿಯ ಸ್ನಾಯುಗಳಲ್ಲಿ ನೋವು ಕಾಣಿಸ್ಕೊಂಡಂತಹ ಸನ್ನಿವೇಶದಲ್ಲಿ, ಉಸಿರಾಡ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಸೀನಿದಂತಹ ಸಂದರ್ಭದಲ್ಲಿ ಇದರ ನೋವು ತೀವ್ರವಾಗಿ ಕಾಣಿಸ್ಕೊಂಡು ಹೃದಯಾಘಾತದಂತೆ ಭಾಸವಾಗತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಸೊ ಇಂತಹ ಸನ್ನಿವೇಶದಲ್ಲಿಯೂ ಕೂಡ ನೀವು ಉಸಿರಾಟದಲ್ಲಿಯೇ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ನೀವು ಶಾಂತಿಯುತ ವಾತಾವರಣಕ್ಕೆ ತಂದುಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಒಂದು ವೇಳೆ ಯಾವುದೋ ಒಂದು ಸವಾಲಿಂದಾಗಿ ಪಕ್ಕೆಲುಬೇನಾದ್ರು ಮುರಿದಿದ್ದರೆ ಈ ಒಂದು ಸಮಸ್ಯೆ ಆಗಿಂದಾಗೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಸೊ ಪಕ್ಕೆಲುಬು ಅಂತಕ್ಕಂಥದ್ದೇನಿದೆ ಇದು ನಮ್ಮ
ಒಂದು ಜೀವನದ ಬಹಳ ಮುಖ್ಯವಾದಂತಹ ಒಂದು ಭಾಗ. ಸೊ ಹಾಗಾಗಿ ಪಕ್ಕೆಲುಬಿನ ಬಗ್ಗೆ ನೀವು ಗಮನ ಇಟ್ಕೊಂಡು ನಿಮ್ಮ ಜೀವನವನ್ನು ಸಾಗಿಸೋದು ಬಹಳ ಮುಖ್ಯ ಆಗುತ್ತೆ. ಅದು ಒಂದು ವೇಳೆ ಮುರಿತು ಅಂತಾದರೆ ನಿಮಗೆ ಶಾಶ್ವತವಾಗಿ ಎದೆನೋವುಗಳು ಆಗಿಂದಾಗೆ ಕಾಣಿಸ್ಕೊಳ್ತಕ್ಕಂಥದ್ದು, ಅಥವಾ ಯಾವುದೇ ಒಂದು ಭಾಗಕ್ಕೆ ನೀವು ತಿರುಗಿದಂತಹ ಸನ್ನಿವೇಶದಲ್ಲಿ ತೀವ್ರ ರೀತಿಯ ನೋವು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇನ್ನು ಸ್ನಾಯುಗಳ ಸೆಳೆತ ಅಂತಕ್ಕಂಥದ್ದೇನಿದೆ, ಇದರಿಂದನೂ ಕೂಡ ಎದೆನೋವು ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಈ ಸ್ನಾಯುಗಳ ಬಗ್ಗೆ ನಾವು ಪ್ರಮುಖವಾಗಿ ಗಮನಹರಿಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸ್ನಾಯು ಅಂತಕ್ಕಂಥದ್ದೇನಿದೆ, ಇದರಲ್ಲಿ ಯಾವುದೇ ಒಂದು ಭಾಗದಲ್ಲಿ ನೋವುಗಳು ಕಾಣಿಸ್ಕೊಂಡಾಗ ಅವುಗಳ ಬಗ್ಗೆ ಗಮನ ಹರಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಫೈಬ್ರೋಮ್ಯಾಲ್ಗಿಯಾ ಅಂತಕ್ಕಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ಒಂದು ವೇಳೆ ನೀವು ನಿದ್ರಾಹೀನತೆಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಸವಾಲುಗಳು ಸಾಮಾನ್ಯವಾಗಿ ನಿಮ್ಮ ಎದೆಯ ಭಾಗ ಏನಿದೆ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಕೆಲವೊಮ್ಮೆ ಗಂಭೀರ ಸ್ಥಿತಿಗೂ ಕೂಡ ನಿಮ್ಮನ್ನು ಕರೆದೊಯ್ಬೋದು. ಹಾಗಾಗಿ ಸರಿಯಾಗಿ ಸಮಯಕ್ಕೆ ನಿದ್ರೆ ಮಾಡಿರಿ. ಫೇಸ್ಬುಕ್ಕು, ವಾಟ್ಸಪ್ ನೋಡೋದು ಇದ್ದೇ ಇದೆ. ನಿದ್ರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ನಿದ್ರಾಹೀನತೆ ಅಂತಹ ಸವಾಲುಗಳು ಬಂದಾಗಲೂ ಕೂಡ ಈ ಎದೆನೋವು ಅಥವಾ ಸ್ನಾಯುಗಳು ತೀವ್ರವಾದಂತಹ ನೋವುಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಮಾನಸಿಕ ಸವಾಲುಗಳು, ಆಗಲೇ ಹೇಳಿದಾಗೆ ಆತಂಕಕಾರಿ ವಿಷಯಗಳ ಬಗ್ಗೆ ಬಹಳ ಯೋಚನೆ ಮಾಡ್ತಕ್ಕಂಥದ್ದು ಅಥವಾ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಕ್ಕಂಥದ್ದು, ನನಗೆ ಜೀವನವೇ ಬೇಡ ಅಂತಕ್ಕಂತಹ ಕೊರಗುವಿಕೆ, ಈ ರೀತಿಯ ಒಂದು ಆತಂಕಕಾರಿ ವಿಷಯಗಳ ಬಗ್ಗೆ ಕೇಳಿದಾಗ ಆಗ್ತಕ್ಕಂತಹ ಸವಾಲುಗಳು ಹೃದಯಾಘಾತಕ್ಕೆ ಪ್ರಮುಖವಾದ ಕಾರಣ ಆಗ್ಬೋದು. ಸೊ ಹಾಗಾಗಿ ಇದು ಅಲ್ಪಕಾಲನೂ ಇರ್ಬೋದು, ದೀರ್ಘಕಾಲನೂ ಇರ್ಬೋದು. ಇದು ಪ್ರಮುಖವಾಗಿ 1 ನಿಮಿಷದಿಂದ 1 ಗಂಟೆಯವರೆಗೆ ಇರ್ತದೆ ಅಂತಕ್ಕಂಥದ್ದನ್ನು 2015ರಲ್ಲಿ ಮಾಡಿದಂತಹ ವರದಿ ನಮಗೆ ತಿಳಿಸುತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಯಾವುದೇ ಆತಂಕಕಾರಿ ಘಟನೆಗಳ ಬಗ್ಗೆ ಕೇಳಿದಾಗ ನಾವು ತೀವ್ರವಾಗಿ ಹೆದರ್ಕೊಳ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಕಣ್ರಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ನಾವು ಹೆದರ್ಕೊಳ್ಳೋದ್ರಿಂದ ನಮಗೇನೆ ಕಾಯಿಲೆ ಜಾಸ್ತಿ ಆಗುತ್ತೆ ಹೊರತು ನಾವು ಯಾರಿಗೋಸ್ಕರ ಹೆದರ್ಕೊಂಡಿದ್ದೀವೋ ಅವರು ಒಂದು ವೇಳೆ ನಮ್ಮಿಂದ ದೂರ ಆದರೂ ಅಂತಲೇ ಇಟ್ಕೊಳ್ಳಿ, ಅವರು ಮತ್ತೆ ನಮಗೆ ಮರಳಿ ಬರೋದಿಲ್ಲ. ಸೊ ಹಾಗಾಗಿ ಇದರ ಬಗ್ಗೆ ನೀವು ಗಮನ ವಹಿಸೋದು ಇಲ್ಲಿ ಬಹಳ ಅವಶ್ಯಕ ಆಗುತ್ತೆ. ಒಂದು ವೇಳೆ ಇದರಿಂದ ನೀವು ಎದುರ್ಕೊಂಡ್ರಿ ಅಂತಾದರೆ ನಿಮಗೆ ಆಯಾಸ ಉಂಟಾಗ್ತಕ್ಕಂಥದ್ದು, ಕೈಗಳೆಲ್ಲ ಮರಗಟ್ಟತಕ್ಕಂಥದ್ದು, ಏನೋ ಒಂದು ರೀತಿಯ ಭಾವನೆಗಳೆಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದು, ಆಯಾಸ, ನನಗೆ ಜೀವನವೇ ಬೇಡ ಅನಿಸ್ತಕ್ಕಂಥದ್ದು, ಹೀಗೆ ತೀವ್ರವಾದಂತಹ ಸ್ಥಿತಿಯಲ್ಲಿ, ಅನಾರೋಗ್ಯ ಸ್ಥಿತಿಯಲ್ಲಿ ನೀವು ಬಳಲ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಆತಂಕಕಾರಿ ವಾತಾವರಣದಲ್ಲಿ ನಿಮಗೆ ಉಂಟಾಗ್ತಕ್ಕಂತಹ ಎದೆನೋವು ಅಂತಕ್ಕಂಥದ್ದೇನಿದೆ ಅದು ದೇಹದ ಎಲ್ಲ ಭಾಗಗಳಿಗೂ ಕೂಡ ಹರಡೋದಿಲ್ಲ. ಇದಿಷ್ಟೇ ಅಲ್ಲದೆ ನೀವು ಆತಂಕಗೊಳ್ಳುವತಕ್ಕಂತಹ ಸನ್ನಿವೇಶಗಳು ಉಂಟಾದಾಗ ನೀವು ಅವುಗಳಿಂದ ಸಾಧ್ಯವಾದಷ್ಟು ನೀವು ನಿಮ್ಮ ಮನಸ್ಥಿತಿಯನ್ನು ಸರಿಯಾದ ವಾತಾವರಣಕ್ಕೆ ತಂದುಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ನಿಮ್ಮ ಇಂದು ಶ್ವಾಸಕೋಶ ಇರ್ಬೋದು, ಉಸಿರಾಟದ ಸವಾಲುಗಳು ಇರ್ಬೋದು, ಇವುಗಳು ಕೂಡ ಹೆಚ್ಚಾಗದಂತೆ ನೋಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಉಂಟಾದಂತಹ ನೋವೇನಿದೆ ಅದು ಕೆಲವು ಕ್ಷಣಗಳಲ್ಲಿ ಕಡಿಮೆ ಆಗುತ್ತೆ. ಆದರೆ ಹೃದಯಾಘಾತಕ್ಕೆ ಉಂಟಾಗಿರುವಂತಹ ನೋವೇನಿದೆ
ಅದು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗೋದಿಲ್ಲ. ಇದರ ನಡುವಿನ ವ್ಯತ್ಯಾಸವನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ನಿಮಗೇನಾದರೂ ಹೆದರಿಕೆ ಆಯಿತು ಅಂತ ಆದರೆ ಅಲ್ಲಿ ಕೆಲವು ಬಾರಿ ನೋವುಗಳು ಕಾಣಿಸ್ಕೊಂಡಂತಹ ಸನ್ನಿವೇಶದಲ್ಲಿ ಅದು ಕಡಿಮೆ ಆಗುತ್ತೆ. ಆದರೆ ನೀವು ಹೆಚ್ಚು ದೈಹಿಕ ಶ್ರಮಪಟ್ಟು ಕಾರ್ಯನಿರ್ವಹಿಸಿರ್ತೀರಲ್ಲ, ಅಂತಹ ಸನ್ನಿವೇಶದಲ್ಲಿ ಏನಾದರೂ ನಿಮಗೆ ನೋವುಗಳು ಕಾಣಿಸ್ಕೊಂಡಾಗ ಅದು ದೀರ್ಘಕಾಲ ಇರುತ್ತೆ. ಅದನ್ನು ಕೆಲವು ಬಾರಿ ವೈದ್ಯರು ಕೂಡ ಅದನ್ನು ಪರಿಶೀಲಿಸಿ ಸರಿ ಮಾಡ್ಬೋದು. ಆದರೆ ಬಹುತೇಕರ ಒಂದು ವರದಿಯ ಪ್ರಕಾರ ಅದನ್ನು ಕಡಿಮೆ ಮಾಡೋದಕ್ಕೆ ನೀವು ಅಂತಿಮ ಕ್ಷಣದಲ್ಲಿ ಹೋಗಿರ್ತೀರಿ. ಹಾಗಾಗಿ ಕಡಿಮೆ ಮಾಡುವಂತಹ ಸನ್ನಿವೇಶಗಳು ಕೂಡ ಬಹಳಷ್ಟು ಪ್ರಕರಣಗಳಲ್ಲಿ ಕಡಿಮೆ ಇದೆ ಅಂತ ಹೇಳಿ 2014ರ ವರದಿ ನಮಗೆ ತಿಳಿಯಪಡಿಸುತ್ತೆ. ಇನ್ನು ದದ್ದುಗಳು ಹಾಗೂ ನರ ಸಂಬಂಧಿತ ಕಾಯಿಲೆಗಳು ಕೂಡ ಇತರ ಕಾರಣಗಳಾಗಿ ನಾವು ಗುರುತಿಸ್ಬೋದು. ಇಲ್ಲಿ ಪ್ರಮುಖವಾಗಿ ಏನು ಅಂದರೆ, ಆ ದದ್ದುಗಳು ಪ್ರಾರಂಭ ಆಗೋಕ್ಕೂ ಮೊದಲು ನಮಗೆ ಕೆಲವು ಬಾರಿ ನೋವುಗಳು ತೀವ್ರವಾಗಿ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಇರ್ತವೆ. ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ನರ ಸಂಬಂಧಿತ ಕಾಯಿಲೆಗಳಲ್ಲಿ, ಅಂದರೆ ನರ ಸಂಬಂಧಿತ ನೋವುಗಳು ಏನಾದರೂ ಉಂಟಾದರೆ, ಯಾವುದೇ ಭಾಗದಲ್ಲಿ ಉಂಟಾದರೂ ಕೂಡ ಅವು ಕೆಲವು ಬಾರಿ ಎದೆನೋವಾಗಿ ಪರಿಣಮಿಸಿ ಕೆಲವು ಬಾರಿ ಅಪರೂಪಕ್ಕೆಂಬಂತೆ ಅವುಗಳು ಹೃದಯಾಘಾತಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಇದಿಷ್ಟೇ ಅಲ್ಲದೆ ಬೆನ್ನು ಮೂಳೆಯ ಸಮಸ್ಯೆ ಇರ್ತಕ್ಕಂಥವರು ಕೂಡ ಈ ಸವಾಲನ್ನು, ಹೃದಯಾಘಾತದಂತಹ ಅಥವಾ ಎದೆನೋವಿನಂತಹ ಸವಾಲುಗಳನ್ನು ಹೆಚ್ಚಾಗಿ ಎದುರಿಸುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅಂದರೆ ಬೆನ್ನು ಮೂಳೆಗಳ ಒಂದು ನೋವು ಏನಿದೆ ಅದು ಕ್ರಮೇಣವಾಗಿ ಹೃದಯಾಘಾತಕ್ಕೆ ಒಬ್ಬ ವ್ಯಕ್ತಿಯನ್ನು ತಳ್ತಕ್ಕಂತಹ ಸನ್ನಿವೇಶಗಳು ಕೂಡ ನಮಗೆ ನಿದರ್ಶನವಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ನಮ್ಮ ಸ್ನೇಹಿತರು ಕೂಡ ಒಬ್ಬರು ಹಾಗೆಯೇ ತೀರೋದ್ರು. ಸೊ ಅದು ಕೂಡ ಒಂದು ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಅವರಿಗೆ ಬೆನ್ನು ಮೂಳೆಯಲ್ಲಿ ಸಮಸ್ಯೆ ಇದ್ದ ಪರಿಣಾಮವಾಗಿ ಅವರು ವಿಧಿವಶರಾದರು. ಇನ್ನು ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ನಾವು ಪ್ರಮುಖವಾಗಿ ನೋಡೋದಾದರೆ, ಇಲ್ಲಿ ಎದೆ ನೋವುಗಳು ಸರ್ವೇ ಸಾಮಾನ್ಯವಾಗಿ ಬರ್ತವೆ ಅಂತಕ್ಕಂಥದ್ದನ್ನು ಈ ಎಪಿಸೋಡ್ ಪ್ರಾರಂಭ ಆದಾಗಲಿಂದನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಪ್ರಮುಖವಾಗಿ ವೈದ್ಯರು ರೋಗವನ್ನು ಪತ್ತೆ ಹಚ್ಚೋದಕ್ಕೆ ಕೌಟುಂಬಿಕ ಹಿನ್ನೆಲೆಗಳ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಯಾವಾಗಿಂದ ನೋವು ಬಂತು, ಹೇಗಿದೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಇತ್ತಾ, ಈ ರೀತಿಯ ಪ್ರಶ್ನೆಗಳಿಗೂ ಕೂಡ ನೀವು ಮುಕ್ತವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಇದಿಷ್ಟೇ ಅಲ್ಲದೆ ದೈಹಿಕ ಪರೀಕ್ಷೆಗಳು, ದೇಹದಲ್ಲಿ ಯಾವುದೇ ಭಾಗಗಳಲ್ಲಿ ಏನು ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ಪರೀಕ್ಷೆಗಳನ್ನ ಮಾಡೋದ್ರ ಮೂಲಕ ಅವುಗಳನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ವೈದ್ಯರಿಗೆ ನೀವು ನೆರವಾಗಬೇಕಾಗುತ್ತೆ. ವೈದ್ಯರು ಕೇಳ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ನೀವು ಉತ್ತರ ಕೊಟ್ಟರೆ ನಿಮ್ಮ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ರಕ್ತ ಪರೀಕ್ಷೆಗಳು ಹಾಗೆ ECG, EKG ಅಂತಕ್ಕಂಥದ್ದು, ಇವುಗಳು ಪ್ರಮುಖವಾಗಿ ವ್ಯಕ್ತಿಗೆ ಹೃದಯಾಘಾತ ಸಂಭವಿಸಿದೆಯಾ, ಸಂಭವಿಸ್ತಾ ಇದೆಯಾ, ಪ್ರಾರಂಭದ ಹಂತದಲ್ಲಿದೆಯಾ, ಕೊನೆಯ ಹಂತದಲ್ಲಿದೆಯಾ ಅನ್ನೋದರ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ವೈದ್ಯರು ಕಾಲಕಾಲಕ್ಕೆ ನಿಮ್ಮ ರಕ್ತ ಪರೀಕ್ಷೆಗಳನ್ನ ಹಾಗೆ ECG ಅಂತಹ ಪರೀಕ್ಷೆಗಳನ್ನ ನಿಯಮಿತವಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸಲಹೆಯನ್ನು ನಿಮಗೆ ನೀಡ್ತಾರೆ. ಸೊ ಕೆಲವರು ಏನು ಹೇಳ್ತಾರೆ ಅಂದರೆ, ನಮಗೇನಿಲ್ಲ ಬಿಡಿ ಡಾಕ್ಟ್ರೇ, ಎಲ್ಲ ನಮಗೆ ಸರಿಯಾಗಿದೆ, ನಾವು ಚೆನ್ನಾಗೇ ಇದ್ದೀವಿ ಅಂತಕ್ಕಂತಹ ಉಡಾಫಿಯ ಉತ್ತರಗಳನ್ನ ಕೂಡ ಕೊಡ್ತಕ್ಕಂಥವರಿದ್ದಾರೆ. ಸೊ ನೀವು ಪ್ರಮುಖವಾಗಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ, ಹಾಗೆ ವೈದ್ಯರು ಏನು ಹೇಳ್ತಾರೆ ಅದನ್ನು ಪಾಲಿಸೋದನ್ನು ಅರ್ಥ ಮಾಡಿಕೊಳ್ಳಿ. ಆಗಲೇ ನಿಮ್ಮ ಹೃದಯಾಘಾತದಂತಹ ಸವಾಲುಗಳು ಅಥವಾ ಎದೆ ನೋವನ್ನು ಯಾಕೆ ಬರ್ತಾ ಇದೆ ಎದೆ ನೋವು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸಿಟಿ ಸ್ಕ್ಯಾನ್ ಅಂತಕ್ಕಂಥದ್ದೇನಿದೆ ಇದು ಇರ್ಬೋದು, ಅಥವಾ ಇನ್ಯಾವುದೇ ಪರೀಕ್ಷೆಗಳನ್ನ ಮಾಡಿದ್ರೂ ಕೂಡ ವೈದ್ಯರು ಪ್ರಮುಖವಾಗಿ ರೋಗಿಯ ಸ್ಥಿತಿ ಹೇಗಿದೆ
ಅಂತಕ್ಕಂಥದ್ದು, ಅಂದರೆ ಎದೆನೋವು ಅಂತಕ್ಕಂತಹ ಒಂದು ಅಂಶ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಂಶ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಿರಂತರವಾಗಿ ಇದರ ಬಗ್ಗೆ, ನಿಮ್ಮ ಹೃದಯದ ಬಗ್ಗೆ, ನಿಮ್ಮ ಎದೆಯ ಬಗ್ಗೆ ಕಾಳಜಿ ವಹಿಸೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಎದೆನೋವುಗಳು ಅಂತಕ್ಕಂಥದ್ದೇನಿದೆ, ಆಯಾ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಂಭವಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಹೃದಯಾಘಾತದಂತಹ ಪರಿಸ್ಥಿತಿಗಳು ಒದಗಿ ಬಂದಂತಹ ಸನ್ನಿವೇಶದಲ್ಲಿ ನೀವೇ ಚಿಕಿತ್ಸೆಯನ್ನು ಪಡೆಯುವ ಬದಲು ವೈದ್ಯರ ಅಗತ್ಯ ಚಿಕಿತ್ಸೆ ಪಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಪ್ರತಿಯೊಬ್ಬರು ಕೂಡ ನಿಮ್ಮದೇ ಆದಂತಹ ಬದುಕನ್ನು ಕಟ್ಕೊಳ್ಳೋದು ಇಲ್ಲಿ ಬಹಳ ಅವಶ್ಯಕವಾಗುತ್ತೆ. ಇನ್ನು ಎದೆನೋವುಗಳು, ಹೃದಯಾಘಾತಗಳು ತೀವ್ರಗತಿಯಲ್ಲಿ ಉಂಟಾದರೆ ಅವುಗಳಿಗೆ ಆಯಾ ಸಂದರ್ಭದ ಅನುಸಾರವಾಗಿ ವೈದ್ಯರು ಹಲವಾರು ಚಿಕಿತ್ಸಾ ವಿಧಾನಗಳ ಮೂಲಕ ಅವುಗಳನ್ನು ಪರಿಹರಿಸ್ತಕ್ಕಂಥದ್ದು ಪ್ರಯತ್ನನೂ ಕೂಡ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವೈದ್ಯರೊಂದಿಗೆ ಸ್ಪಂದಿಸೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಆತಂಕಕ್ಕೆ ಒಳಗಾಗದೆ ತಮ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಇಲ್ಲಿ ಬಹಳ ಅವಶ್ಯಕವಾದಂತಹ ಅಂಶವಾಗಿ ಗುರುತಿಸ್ತೇವೆ. ಇಲ್ಲಿ ಕೆಲವೊಂದಷ್ಟು ಔಷಧಿಗಳ ಬಗ್ಗೆ ಕೂಡ ಉಲ್ಲೇಖವಿತ್ತು, ಅದನ್ನು ನಾನು ಸ್ಕಿಪ್ ಮಾಡಿದ್ದೇನೆ. ಯಾಕಂದರೆ ನಾವು ಔಷಧಿಗಳನ್ನು ಹೇಳಿ ಅದನ್ನು ಯಾರಾದರೂ ಪ್ರಯೋಗ ಮಾಡಿ ಗಂಭೀರವಾದ ಸವಾಲುಗಳನ್ನು ಎದುರಿಸೋದು ಬೇಡ ಅನ್ನುವಂತಹ ಉದ್ದೇಶದಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಾನು. ಹೀಗೆ ಈ ಒಂದು ಔಷಧಿಯ ಪ್ರಮಾಣಗಳೇನಿದೆ, ಔಷಧಿಯ ಬಗ್ಗೆ ಜ್ಞಾನ ಇಲ್ಲದೇ ನಾವು ಅದನ್ನು ತೆಗೆದುಕೊಳ್ಳೋದು ಅಥವಾ ಅದನ್ನು ಪ್ರಯೋಗ ಮಾಡ್ತಕ್ಕಂಥದ್ದು, ಇವುಗಳಿಂದ ಹೃದಯಾಘಾತ ಅಥವಾ ಎದೆನೋವಿನ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಏನೋ ನೋವು ಬಂತು ಅಂತ ತಕ್ಷಣ ಯಾವುದೋ ಒಂದು ನೋವಿನ ಮಾತ್ರೆ ತೆಗೆದುಕೊಂಡು ನುಂಗಿದ್ರೆ ಅದು ಮುಂದೆ ಗಂಭೀರವಾದ ಪರಿಣಾಮ ಕೂಡ ಎದುರಿಸಬೇಕಾಗುತ್ತೆ. ಇದೇ ದೃಷ್ಟಿಕೋನದಲ್ಲಿ ಯಾವ ಮೆಡಿಕಲ್ನವರು ಇರ್ತಾರೆ ಅವರು ಕೂಡ ಇದಕ್ಕೆ ಹೊಣೆಗಾರರಾಗುವಂತಹ ಸಾಧ್ಯತೆಗಳು ಕೂಡ ಬರ್ಬೋದು. ಹಾಗಾಗಿ ಮಾತ್ರೆಗಳನ್ನು ಕೊಡುವ ಮುನ್ನ ವೈದ್ಯರು ಅಥವಾ ಮೆಡಿಕಲ್ನವರು ಏನಿರ್ತಾರೆ ಅವರು ಯೋಚನೆ ಮಾಡಬೇಕು. ಇನ್ನು ಇವೆಲ್ಲವನ್ನು ತಡೆಗಟ್ಟಬೇಕು ಅಂದರೆ ನಾವು ಪ್ರಮುಖವಾಗಿ ಕೆಫೇನ್ಗಳಿರ್ಬೋದು ಅಥವಾ ಕಾಫಿ, ಟೀ ಇದನ್ನು ಕೊಂಚ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಸಾಕಷ್ಟು ನಿದ್ರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾದ ಅಂಶವಾಗಿ ನಾವು ಗುರುತಿಸ್ಬೋದು. ಕೆಲವರು ನಿದ್ರೆನೇ ಮಾಡಲ್ಲ, ರಾತ್ರಿಯೆಲ್ಲ ಓದಬೇಕು ಅಂತಕ್ಕಂಥ ಆಸೆಯಿಂದ ಬೆಳಗ್ಗೆ 4 ಗಂಟೆವರೆಗೂ ಓದಿ ನಂತರದಲ್ಲಿ 2 ಗಂಟೆಗಳ ಕಾಲ ನಿದ್ರೆ ಮಾಡ್ತಕ್ಕಂಥದ್ದು ಅವರು ಕೂಡ ನಿಮ್ಮ ಮಧ್ಯೆ ಇದ್ದಾರೆ. ಓದೋದು ಕೆಟ್ಟದ್ದಲ್ಲ, ಆದರೆ ಇಷ್ಟರ ಮಟ್ಟಿಗೆ ಓದೋದು ತುಂಬ ಕೆಟ್ಟದಾಗುತ್ತೆ. ಮುಂದೆ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತಕ್ಕಂಥ ಆಸೆ ನಿಮಗಿದ್ರೆ ಇನ್ನಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ವ್ಯಾಯಾಮಗಳು ಮಾಡ್ತಕ್ಕಂತಹ ಸನ್ನಿವೇಶಗಳಲ್ಲಿ ಇದರ ಬಗ್ಗೆ, ಅಂದರೆ ಈ ನೋವುಗಳು ಏನಾದರೂ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳಿದ್ದರೆ ಅಥವಾ ಸಂಭವಿಸಿದ್ರೆ ಅದನ್ನು ನೀವು ಹೆಚ್ಚಾಗಿ ನಿಮ್ಮ ದೇಹವನ್ನು ದಂಡಿಸೋದಕ್ಕೆ ಹೋಗಬೇಡಿ. ಬದಲಾಗಿ ವೈದ್ಯರ ಸಲಹೆಯನ್ನು ಕೂಡ ಇಲ್ಲಿ ಪಡ್ಕೋಬೇಕಾಗತ್ತೆ. ಯಾಕಂದರೆ ತಕ್ಷಣ ನೀವೇನೋ ಪ್ರಯೋಗ ಮಾಡ್ತೀನಿ ಅಂತ ಹೋಗಿ ನಿಮ್ಮ ದೇಹವನ್ನು ನೀವೇ ಹಾಳು ಮಾಡಿಕೊಂಡ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಬೇಕಾಗತ್ತೆ. ದೇಹ ದಂಡನೆ ಬೇಡ ಅಂತ ಹೇಳಿ ವೈದ್ಯರನ್ನು ಸಲಹೆ ನೀಡಿದ್ರೆ ಅದನ್ನು ಮಾಡಬೇಡಿ. ಹಾಗೆ ಉಸಿರಾಟದ ಆಳವಾದ ಉಸಿರು ಆಡತಕ್ಕಂಥದ್ದು ಒಂದು ಬಹಳ ಮುಖ್ಯವಾದ ಒಂದು ಅಂಶವಾಗುತ್ತೆ. ಹಾಗೆ ಧ್ಯಾನ ಅಂತಕ್ಕಂಥದ್ದು ಇರ್ಬೋದು. ಇನ್ನು ನಾವು ಚಿಕಿತ್ಸೆಯನ್ನು, ಅಂದರೆ ವೈದ್ಯರ ಸಲಹೆಯನ್ನು ಯಾವಾಗ ಪಡಿಬೇಕು ಅನ್ನೋದನ್ನು ಈಗ ನೋಡೋಣ. ಎದೆನೋವುಗಳು ಸಹಜವಾಗಿ ಕಾಣಿಸ್ಕೊಳ್ತಾನೆ ಇರ್ತವೆ, ಆದರೆ ಅದು ತೀವ್ರವಾಗಿ ಅಪ್ತಕ್ಕಂತಹ ಸನ್ನಿವೇಶಗಳಲ್ಲಿ ಅಥವಾ ಯಾವುದೇ ಒಂದು ಭಾಗಗಳಿಗೆ ಆ ನೋವು ಹರಡ್ತಾ ಇದೆ ಅಂತ ನಿಮಗೆ ಏನಾದರೂ ಗೊತ್ತಾಯಿತು ಅಂತಾದರೆ ಕೂಡಲೇ ನೀವು ವೈದ್ಯರನ್ನು
ಅಥವಾ ಸ್ಥಳೀಯ ತುರ್ತು ಸಂಖ್ಯೆಯನ್ನು ನೀವು ಸಂಪರ್ಕಿಸೋದು ಬಹಳ ಮುಖ್ಯವಾಗುತ್ತೆ. ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದವ್ರು ಯಾರು ಇರ್ತಾರಲ್ಲ ಅವ್ರ ಬಳಿ ನಿಮ್ಮ ನೋವನ್ನು ಹೇಳ್ಕೊಳ್ಳಿ. ಅವರು ಹೇಳ್ಕೊಂಡ್ರೂ ಕೂಡ ಸ್ಪಂದಿಸಲಿಲ್ಲ ಅಂತ ಆದರೆ ನೀವು ಕೂಡಲೇ ತುರ್ತು ಸಹಾಯವಾಣಿಗಳಿಗೆ ಸಂಪರ್ಕಿಸಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ಹೊಸ ರೀತಿಯ ಎದೆ ನೋವುಗಳು, ತಳಮಳಗಳು, ತೋಳುಗಳಲ್ಲಿ ನೋವು, ದೌಡಗಳಲ್ಲಿ ನೋವು, ಈ ರೀತಿಯ ಅಬ್ಬುವಿಕೆ ಅಂತಕ್ಕಂಥದ್ದೇನಿದೆ ಇದು ಹೃದಯಾಘಾತದ ಲಕ್ಷಣ ಇರ್ಬೋದು. ಹಾಗಾಗಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಈ ರೀತಿಯ ಯಾವುದೇ ಸವಾಲುಗಳಿದ್ದರೂ ಕೂಡ ಕೂಡಲೇ ವೈದ್ಯರನ್ನು ಸಂಪರ್ಕಿಸೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಕೆಲವು ತಪ್ಪು ಕಲ್ಪನೆಗಳಿವೆ, ಅವುಗಳ ಬಗ್ಗೆನೂ ಕೂಡ ನಾವು ಕ್ವಿಕ್ಕಾಗಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಒಂದು ತಪ್ಪು ಕಲ್ಪನೆ ಅಂದರೆ ಎದೆನೋವು ಬರ್ತಕ್ಕಂಥದ್ದು ಕೇವಲ ಹೃದಯಾಘಾತದ ಒಂದು ಮುನ್ಸೂಚನೆ ಅಂತಕ್ಕಂತಹ ಒಂದು ತಪ್ಪು ಕಲ್ಪನೆ. ಇದು ಎಲ್ಲ ಸಮಯದಲ್ಲೂ ಕೂಡ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟಿರಲ್ಲ. ಇದು ಆಗಲೇ ಹೇಳಿದಾಗೆ ನಿಮಗೆ ಸಾಕಷ್ಟು ವಿವರವನ್ನು ಕೊಟ್ಟಿದ್ದೀನಿ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ, ಸ್ನಾಯುಗಳಿಗೆ ಸಂಬಂಧಪಟ್ಟ ಹಾಗೆ ಇವುಗಳನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ನೀವು ಪ್ರಮುಖವಾಗಿ ಈ ತಪ್ಪು ಕಲ್ಪನೆಗಳನ್ನು ಬಿಡಬೇಕಾಗುತ್ತೆ. ಸೊ ಕೇವಲ ಹೃದಯಾಘಾತಕ್ಕೆ ಮಾತ್ರವೇ ಎದೆನೋವು ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಎರಡನೇದಾಗಿ, ಹೃದಯಾಘಾತದಿಂದ ತೀವ್ರವಾದ ಎದೆನೋವು ಉಂಟಾಗ್ತದೆ ಅಂತಕ್ಕಂತಹ ತಪ್ಪು ಕಲ್ಪನೆ. ನೋಡಿ, ಹೃದಯಾಘಾತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕೆಲವು ಬಾರಿ ನಮಗೆ ತಿಳಿಯದೆ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹಾಗಾಗಿ ಇದನ್ನು ಕೇವಲ ಎದೆನೋವಿಂದ ಮಾತ್ರ ನಮಗೆ ಹೃದಯಾಘಾತ ಆಗುತ್ತೆ ಅಥವಾ ಹೃದಯಾಘಾತ ಆಗುವಂತಹ ಸನ್ನಿವೇಶದಲ್ಲಿ ಎದೆನೋವು ಬರುತ್ತೆ ಅಂತಕ್ಕಂತಹ ತಪ್ಪು ಕಲ್ಪನೆ ಕೂಡ ಒಳ್ಳೆಯದಲ್ಲ. ಇನ್ನು ಮತ್ತೊಂದು ತಪ್ಪು ಕಲ್ಪನೆ ಅಂದರೆ ಹೃದಯಾಘಾತ ಅಂತಕ್ಕಂಥದ್ದು ಕೇವಲ ವಯಸ್ಸಾದವರಿಗೆ ಮಾತ್ರ ಬರುತ್ತೆ ಅಂತಕ್ಕಂಥದ್ದು. ಇದು ಕೂಡ ನಿಮ್ಮ ಭ್ರಮೆನೇ ಇರಬೇಕು. ಇತ್ತೀಚೆಗೆ ತಾನೇ ನೀವು ಗಮನಿಸಿದಿರಲ್ವ, ಹಾಸನದಲ್ಲಿ ನಡೆದಂತಹ ಹೃದಯಾಘಾತಗಳು ಕೇವಲ 19 ವರ್ಷ, 20 ವರ್ಷ, 21 ವರ್ಷ ಆದವರಿಗೂ ಕೂಡ ಹೃದಯಾಘಾತ ಆಯಿತು. ಸೊ ಅವರಿಗೂ ಕೂಡ ಎದೆನೋವುಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಂಡಿದೆ. ಇನ್ನು ಕೆಲವರಿಗೆ ಏನೂ ಕೂಡ ಕಾಣಿಸ್ಕೊಂಡಿಲ್ಲದೆ ಇರತಕ್ಕಂತಹ ಪರಿಸ್ಥಿತಿಗಳು ಕೂಡ ಇರತಕ್ಕಂಥದ್ದನ್ನು ನಮ್ಮ ವೈದ್ಯಕೀಯ ತಂಡಗಳು ಗುರುತಿಸಿವೆ, ಹಾಗೆ ವರದಿಗಳನ್ನು ಕೂಡ ಕೊಟ್ಟಿದೆ. ಸೊ ಅದು ಒಂದು ವಿಷಯ ಇರಲಿ. ಅದೊಂದಾದರೆ ಈ ರೀತಿ ತಪ್ಪು ಕಲ್ಪನೆಗಳು ಬಂದಾಗ ನಮಗೆ ಹೇಗೆ ನಮ್ಮ ರೋಗವನ್ನು ಗುಣಪಡಿಸ್ಕೋಬೇಕು ಅಂತಕ್ಕಂಥದ್ದು ಅರ್ಥ ಆಗಲ್ಲ. ಇನ್ನು ಕೆಲವು ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ನಮಗೆ ಈ ಎದೆನೋವನ್ನು ಹಾಗೆ ಹೃದಯಾಘಾತವನ್ನು ಕಡಿಮೆ ಮಾಡ್ಕೋಬೋದು ಅಂತಕ್ಕಂತಹ ತಪ್ಪು ಕಲ್ಪನೆ ಇರ್ಬೋದು. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಗಳಲ್ಲಿ ಬಂದಾಗ ನಾವು ಕೇವಲ ಆ ಮಾತ್ರೆಗಳನ್ನ ತೆಗೆದುಕೊಂಡು ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೋದು, ಇದು ಹೃದಯಕ್ಕೆ ಏನು ಸಂಬಂಧಪಟ್ಟಿಲ್ಲ ಅಂತಕ್ಕಂತಹ ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿರತಕ್ಕಂತಹ ಜನರು ಕೂಡ ನಿಮ್ಮ ಮಧ್ಯೆ ಇದ್ದಾರೆ. ಇನ್ನು ಇವೆಲ್ಲವನ್ನು ತಡೆಗಟ್ಟೋದಕ್ಕೆ ಪ್ರಮುಖವಾಗಿ ವ್ಯಾಯಾಮದ ಬಗ್ಗೆ ಆಗಾಗಲೇ ಮಾತಾಡಿದ್ದೀನಿ. ಸೊ ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು, ಇದಿಷ್ಟೇ ಅಲ್ಲದೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು, ಯಾವಾಗಲೂ ಕೂಡ ಯಾವುದೇ ಕೆಲಸಗಳು ಇಲ್ಲದೆ ನಿಯಮಿತವಾಗಿ ಮಲಗಿರ್ತಕ್ಕಂಥದ್ದು ಅಥವಾ ಒಂದು ಸೋಂಬೇರಿತನ ಅಂತಕ್ಕಂಥದ್ದನ್ನು ರೂಢಿಸ್ಕೊಂಡ್ರೆ ಈ ಸನ್ನಿವೇಶಗಳಲ್ಲಿ ಕೂಡ ನಮಗೆ ಎದೆನೋವುಗಳು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಇವುಗಳು ಗಂಭೀರವಾದ ಹೃದಯಾಘಾತದಂತಹ ಸವಾಲುಗಳಿಗೆ ನಿಮ್ಮನ್ನು ಕರೆದೊಯ್ಯಬಹುದು. ಇನ್ನು ಮಾಂಸಾಹಾರಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು ಇದು ಒಳ್ಳೆಯ ಲಕ್ಷಣವಲ್ಲ. ಅಷ್ಟೇ ಅಲ್ಲದೆ ಧೂಮಪಾನ, ಮದ್ಯಪಾನ ಮತ್ತಿತರ ಪಾನಗಳು ಇದು ಕೂಡ ಒಳ್ಳೆಯ ಲಕ್ಷಣವಲ್ಲ. ಹಾಗೆ ಹಣ್ಣು ತರಕಾರಿಗಳು
ಇವುಗಳನ್ನು ಹೆಚ್ಚಾಗಿ ತಿನ್ನಬೇಡಿ ಅಂತ ನಾನು ಹೇಳಲ್ಲ ಕಣ್ರಿ. ಇದನ್ನು ತಿನ್ನಬೇಕು. ಇದು ಬಹಳ ಒಳ್ಳೆಯದು ನಿಮಗೆ, ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ. ಇನ್ನು ಬೇಕಾಬಿಟ್ಟು ಎಷ್ಟು ಬೇಕೋ ಅಷ್ಟು ಸೇವನೆ ಮಾಡಿ ಚೆನ್ನಾಗಿ ತಿಂದು ನಾವು ದಷ್ಟಪುಷ್ಟವಾಗಿ ಬೆಳೆಯೋದು ಇದು ಕೂಡ ಒಳ್ಳೆಯದಲ್ಲ. ಸೊ ನಮ್ಮ ಬೆಳವಣಿಗೆಯನ್ನು ಕೂಡ ಆಧಾರವಾಗಿಟ್ಕೊಂಡು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕಾಗುತ್ತೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವೆಲ್ಲರೂ ಕೂಡ ಆರೋಗ್ಯವಾಗಿರ್ತೀರಿ ಅಂತಕ್ಕಂತಹ ಭಾವನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.